ಇಲ್ಲೇ ಇಲ್ಲ ಮಾರತಿ, ನೀ ಎಂತಕ್ಕೆ ಹಂಗೆ ಇದು ಮಾಡ್ತಿದ್ದೀಯೆ? ಹಂಗೇನಾರು ಇದ್ದಿದ್ರೆ ಹೇಳಿ ಬರ್ತಿರ್ಲ ನಾನು. ನಂಗೇನು ಹೆದರಿಕೆನೆ? ನಿನ್ನ ಹತ್ರ ಅಲ್ದಿದ್ರು ತಮ್ಮನ ಹತ್ರನಾರು ಹೇಳಿ ಬರ್ತಿರ್ಲ. ಇಲ್ಲಪ್ಪ, ಹೇಳಬೇಕು ಅಂದರೆ ನನ್ನ ಕಡೆಯಿಂದನೇ ಮಿಸ್ಟೇಕ್ ಆಗಿದ್ದು. ಮಿಸ್ಟೇಕ್ ಅಂತನೂ ಅಲ್ಲ, ನಾ ಇಲ್ಲಿಗೂ ಹೋಗಲೇಬೇಕಿತ್ತು. ಭಾಳ ಬೇಕಾದವರು ಅವರು ಅಪರೂಪಕ್ಕೆ ಒಂದು ಸತಿ ಬಂದಿದ್ದು, ಅಪರೂಪಕ್ಕೆ ಅಂತ ಫಸ್ಟೇ ಬಂದಿದ್ದು. ನಿಂಗೆ ಅದು ಕತೆ ಹೇಳ್ತೀನಿ ಇನ್ನೊಂದು ಸತಿ. ಮೊನ್ನೆ ಎಲ್ಲ ಜನ ಇದ್ರಲ್ಲ, ಹಾಗಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಹಾಗೆ ಬಂದೆ. ಫೋನ್ ಮಾಡ್ಬೇಕಂದ್ರೆ ಫೋನ್ ಮಾಡೋಕ್ಕೂ ಪುರ್ಸೊತ್ತಾಗಲ್ಲ ಮಾರತಿ. ಎಷ್ಟು ಹೇಳಿದ್ರು ನಂಗೆ ಅರ್ಥ ಆಗ್ತದೆ ಸೀತಕ್ಕ. ಥರ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆವತ್ತು ಗಡಿಬಿಡಿಲಿದ್ನ, ಜನ ಬೇರೆ ಸುಮಾರಿದ್ರು, ಹಾಗಾಗಿ ಎಂತ ಹೇಳಕ್ಕೆ ಹೋಗಲ್ಲ. ಇದಕ್ಕೂ ಎಂಥದ್ದು ಹೇಳಲ್ಲ ನಾನು. ಬಾಕಿ ಟೈಮ್ ಆಗಿದ್ರೆ ಸಮ ಹಿಡ್ಕೊಂಡು 2 ಜಪ್ಬೇಕು ಅಂತ ಮಾಡಿದ್ದೆ. ಅರ್ಧ ನಿಮ್ಮ ಸಲಿಗಿಲ್ಲೇ ಹಂಗಾಗದದು. ಯಾವುದನ್ನು ನೋಡಿದ್ರು ತಾನು ಹೇಳಿದ್ದೇ ಆಗ್ಬೇಕು ಅಂತದೆ. ನನಗೆ ಫಸ್ಟ್ ಗೊತ್ತಾಗಲ್ಲ, ನಿಮ್ಮ ತಮ್ಮನೂ ಎಂಥದ್ದು ಹೇಳಲ್ಲ ನನ್ನ ಹತ್ರ. ಆಮೇಲೆ ಗುಂಡು ಹೇಳಿದ್ದು, ಹಿಂಗೆ ಮಾಡ್ತೋ ಗುಬ್ಬಿಯಲ್ಲಿ ಅಂತ. ನಾ ಏನಂತ ಹೇಳೋದು ನೋಡೋಣ. ಇಲ್ಲೇ ಮಕ್ಕಳಲ್ಲೇ ಅದು ಸುಮಾರು ದಿವಸದಿಂದ ಹೇಳ್ತಾನೆ ಇತ್ತು, ನಂಗೆ ರಜೆ ಸಿಕ್ಕಿದ ತಕ್ಷಣ ನಾನು ಹೋಗ್ಬೇಕು ಅಂತ. ಇವನಿಗೆ ಮತ್ತೆ ಇನ್ನೇನಲ್ಲ, ಅವನು ಪುಳ್ಳು ಅಂತ ಅದನಲ್ಲ, ಇಲ್ಲೇ ಆವತ್ತು ಬಂದಿದ್ನಲ್ಲ ನಮ್ಮ ಮನೆಗೆ, ಅವ್ರ ಮನೆಗೆ ಹೋಗ್ಬೇಕು ಅಂತ. ಇದು ಬೇಡ ಅಂತ ಇದ್ರ ಮನಸ್ಸಲ್ಲಿ ಏನು ಅಂದಾಜು ಮಾಡ್ತಾ ಅಂದರೆ, ಆಮೇಲೆ ನಿನ್ನೆ ಕತ್ಲಿಗೆ ನನ್ನ ಹತ್ರ ಕುತ್ಕೊಂಡು ಹೇಳಿದ್ದು, ನಾವು ಇವ್ರ ಮನೆಗೆ ಹೋಗಿಬಿಟ್ರೆ ಆತು, ಒಂದು ಮನೆಗೆ ಹೋಗಿವಿ, ಮತ್ತೊಂದು ಮನೆಗೆ ಬೇಡ ಅಂಥೇಳಿ ಇಲ್ಲೇ ಇದ್ದು ಬಿಡ್ತೀವಿ ಅಂತ ಲೆಕ್ಕ ಆಗ್ತಂಥದ್ದು. ಅದಕ್ಕೆ ಆ ಥರ ಹಠ ಮಾಡಿದ್ದು. ಹಠ ಅಂದ್ರೆ ಹಂಗಿಂಗೇನು ಮಾಡಲ. ಬಾಕಿ ಟೈಮ್ ಆಗಿದ್ರೆ ಮಾವಾಗ ಸಿಟ್ಟೆ ಬತ್ತಿತ್ತೇನೋ. ನಾನೇ ಮತ್ತೆ ತಡೆದಿದ್ದು, ಬೇಡ ಸುಮ್ಮನಿರಿ ಅಂತ ಹೇಳ್ಬೇಡಿ ಅಂತ. ಸಿಟ್ಟು ಬರ್ತದೆ, ಯಾರಿಗಾರು ಬರ್ತದೆ. ಫಸ್ಟ್ ನಿಮ್ಮ ತಮ್ಮಗೆ ಹೇಳ್ತೀನಿ. ಅಲ್ಲ, ಅದು ಫೋನ್ ಮಾಡಿದ್ದು ನಂಗೆ ಗೊತ್ತೇ ಇಲ್ಲರಿ, ಎಷ್ಟೊತ್ತಿಗೆ ಹೋಗಿ ಮಾತಾಡ್ಯಾರೇನೋ. ನಾನು ಈ ಕೆಲಸದ ಗಡಿಬಿಡಿಲಿದ್ನಲ್ಲ, ಅದು ಹೇಳ್ಬೇಕಾ ಬೇಡ? ಫೋನ್ ಬಂದು ಕೂಡಲೇ ಹೊರಟೇ ಬಿಟ್ಟರು ನೋಡಿ. ಮಗಳಂದ್ರೆ ಅದು ಏನಿದೇನೋ. ನಾನು ಹಂಗಾರೆ ಎಂತಕ್ಕೆ ಇಷ್ಟ ಬೇಗ ಹೊರಟರು, ನಿಮಗೇನೋ ಬರೋಕ್ಕೆ ತೊಂದರೆ ಆಗ್ಯದೇನೋ ಅಂತ ನಾನು ಆ ಥರ ಯೋಚನೆ ಮಾಡ್ತಿದ್ದೀನಿ. ಆಮೇಲೆ ನೋಡಿದ್ರೆ ನೀವು ಬಂದಿರಿ. ಓ ದೇವರೇ, ಆತಲ್ಲ ಬಿಡಿ. ಗುಂಡಪ್ಪಣೆ ಏನು ಅಂದ್ಕೊಂಡ್ರೆ ಏನೋ ಮರ. ಏನು ಅಂದ್ಕೊಳೋದು ಇಲ್ಲ ಮಾರತಿ, ಎಂತಕ್ಕೆ ಏನಾರು ಅಂದ್ಕೋತಾರೆ. ಮತ್ತು ಪುಟ್ಟಕ್ಕೆ ಎಂತ ಮಾಡ್ತಾ ಇದೆ? ಅದಕ್ಕೆ ಮನೆ ಬಿಟ್ಟು ಇದ್ದು ಗೊತ್ತಿಲ್ಲ ಮಾರತಿ. ನಾಳೆ ನಾಡ್ದಂಗೆ ತಂದು ಬಿಟ್ಟು ಹೋಗೋಕೆ ಹೇಳು ತಮ್ಮನ ಹತ್ರ ಆತ. ಅಲ್ಲ, ಅದು ಯಾವ ಲೆಕ್ಕಾಚಾರ ಸೀತಕ್ಕ? ಮನೆ ಬಿಟ್ಟು ಗೊತ್ತಿಲ್ಲ ಅದಕ್ಕೆ ಅಂತ ಹೇಳ್ತೀರಲ್ಲ. ಇಷ್ಟು ದಿವಸ ಏನು ಮನೆಯಲ್ಲೇ ಇತ್ತನ್ರಿ ಅದು? ನೀವು ಹೇಳೋದು ನೋಡಿದ್ರೆ ಮಗಳನ್ನೆಲ್ಲ ಹೊರಗೆ ಬಿಡಲೇ ಇಲ್ಲ, ಮನೆಯಲ್ಲೇ ಅದೇ ಅನ್ಬೇಕು. ನಮ್ಮನೆ ಆದ ಕೂಡಲೇ ಹೆರಗಿದ್ದ ಅಭ್ಯಾಸ ಇಲ್ಲ ಅನ್ನೋದ? ಎಷ್ಟು ಉತ್ಸಾಹದಂಗೆ ಆಗಿದೆ. ಬರದೆ ಗನಾಗೊಂದು 15 ದಿವಸ ಇದ್ದೇ ಬರ್ತದೆ. ಸುಮ್ಮನಿರಿ. ಹೇಳಿ ಗುಂಡಪ್ಪಣ್ಣಗೆ, ಏನು ನಿನ್ನೆ ಹೋಗ್ಬೇಕಾರೆ ಹೇಳಿ ಹೋಗ್ತಿದ್ರು ಮಗಳಿಗೆ, 2 ದಿವಸ ಇದ್ಬಾ 2 ದಿವಸ ಇದ್ಬಾ ಅಂತ. ನಾನು ಮಾತ್ರ ಕಳಿಸಲ್ಲ. ಅಲ್ಲ, ನಮ್ಮ ಮಕ್ಳನ್ನ ಮಾತ್ರ ಅಷ್ಟು ದಿವಸ ಬಿಡಬೇಕು ನಿಮ್ಮ ಮನೇಲಿ. ನಿಮ್ಮ ಮಕ್ಳನ್ನ 4 ದಿವಸನೂ ಬಿಟ್ಕೊಳಕ್ಕಾಗಲ್ಲನ್ರಿ ನಮ್ಗೆ ಹಂಗಾರೆ ಸೀತಕ್ಕ. ಈ ಪಟಾಕಿ ರಾಜಕ್ಕೆ ಬಂದ ನಾನು ಅವನು ಕಳಿಸಿ ಹೇಳ್ತೀನಿ, ಇಬ್ಬರು ಇದ್ದು ಬರ್ತಾರೆ. ಇಲ್ಲ, ನೀ ಹಂಗಿದ ಕೆಲಸವನ್ನು ಮಾಡಿಗಿಡಿಯ ಕಡಿಕೆ. ಇದು 15 ದಿವಸ ಅದು ಹಂಗೆ 15 ದಿವಸ ನೀವು ಬಿಟ್ಕೊಂಡ್ರೆ ನಾನು ಅಲ್ಲಿಗೆ ಕಳಿಸ್ತಾರೆ. ಬರ್ಬೇಕತ್ತ ತಾಯಿ ಮಗಳು ಇಬ್ಬರು ಅಲ್ಲೇ ಇರ್ಬೇಕತ್ತದ ಕಡಿಕೆ. ಅದಕ್ಕಿಂತನೂ ಪುಟ್ಟಕ್ಕೆ ಅಷ್ಟು ದಿವಸ ಇರಲ್ಲೇ. ಮತ್ತು ಭಾಳ ಗಿಣ್ಣಿದ್ರೆ ಮನೆಗೆ ಹೋಗ್ಬೇಕು ಅಂದರೆ ಕಳಿಸ್ಬಿಡು, ಬಿಟ್ಕೊಳೋದು ಬೇಡ. ಬರಲಿ. ಇದು ಪಟಾಕಿ ನಿನ್ನೆ ಬರಬೇಕಿತ್ತು ಮಾರತಿ, ಬರಲ್ಲ. ಎಂಥದ್ದು ಒಂಚೂರು ಇದ್ದಾರೆ ಅಂದ್ರಂತೆ, ಬಹುಶಃ ಇವತ್ತು ಕಳಿಸ್ತಾರೇನ. ಇವತ್ತು ಬತ್ತಿರ್ಬೇಕು. ಇವತ್ತು ಬತ್ತಿರ್ಬೇಕು ಅಂದರೆ ಒಬ್ಬನೇ ಬತ್ತಾನ ಸೀತಕ್ಕ, ನೀವು ಕರ್ಕೊಬರಕ್ಕೆ ಹೋಗೋದು ಬೇಡ? ಇಲ್ಲ, ಆ ಸತಿ ಎಲ್ಲ ಕರ್ಕೊಬರಕ್ಕೆ ಹೋಗಿದ್ರು. ಈ ಸತಿ ಬೇಡ, ಅವನೇ ಬರ್ತೀನಿ ಅಂತ ಹೇಳೇನೆ. ಇಡಲ್ಲ, ಒಳ್ಳೆ ಮಾತಲ್ಲಿ ಇಡಗೊಂಡಣ್ಣ. ನಾನೆಲ್ಲ ಕೇಳಿ ಹಠ ಮಾಡಿ ತಗೋಬರೋದು, ಇಲ್ಲಿ ಬಂದು ಕೂಡಲೇ ಸಮ ಪಾಲ್ ಬೇಕು ಅಂತೀಯಲ್ಲ. ಪಾಲಿನ ಪ್ರಕಾರ ಅಷ್ಟೇ, ಅದೇ ಅಷ್ಟು ನಿಂದು, ಇದಿಷ್ಟು ನಂದೆಯ. ಇದು ನಾನು ಎಕ್ಸ್ಟ್ರಾ ಹಠ ಮಾಡಿ ಕೇಳಿಸ್ಕೊಂಡಿದ್ದು. ಅಷ್ಟಿದ್ದು ನೀನು ಕೇಳಿಸ್ಕೋಬೇಕಿತ್ತು. ನನ್ನ ಪಾಲಿ ಕೈ ಹಾಕ್ರೆ ಕೈ ಜಜ್ಜಿರ್ತೀನಿ. ಮತ್ತೆ ಹೇಳಿನಿ ನೋಡಗೊಂಡಣ್ಣ, ಮತ್ತೆ ಕಡೆಗೆ ಜಗಳ ಮಾಡ್ತದೆ ಅಂತ ಅಲ್ಲಿ ಚಾಡಿ ಹೇಳ್ತಾ ಹೋಗಬೇಡ. ಅಷ್ಟೆಲ್ಲ ಹೇಳೋದೇನು ಬೇಡ. ಕೊಡೋಷ್ಟೊತ್ತಿಗೆ ಅಮ್ಮ ಹೇಳದೆ ಇಬ್ರು ಸಮ ಪಾಲು ಮಾಡ್ಕೊಡಿ ಅಂತ. ನೀ ಹಠ ಮಾಡೋದು, ನೀ ಯಾಕೆ ಫಸ್ಟ್ ಹಠ ಮಾಡಿದ್ದೆ? ನಾನೇ ಮಾಡ್ತಿದ್ದೆ ಹಠನ. ಅದು ಹಠ ಮಾಡಿದಕ್ಕೆ ನಿಂಗೆ 2 ಕೊಟ್ಟು ನಂಗೂ 2 ಕೊಟ್ಟದೆ.
ಅಲ್ಲಿಗೆ ಸರಿ ಆಗ್ತದೆ. ನಾ ಸಮ ಪಾಲು ಆಗ್ಲೇಬೇಕು ಗುಬ್ಬಿ, ಮತ್ತೆ ಎಲ್ಲದನ್ನೂ ತಗೊಂಡು ಹೋಗ್ತೀನಿ ನಾನು ಹೇಳಿನಿ. ಓ ಹೌದಣ್ಣ ಗುಂಡಣ್ಣ, ಪೂರ್ತಿ ತಗೊಂಡು ಹೋಗ್ತೀಯ ನೀನು? ನಂಗೆ ಹೆದ್ರಿಕಿನೇ ಆಗ್ತದೆ ಕಣ. ಬಂದ್ಬಿಟ್ಟ ಹೇಳಕ್ಕೆ ಪೂರ್ತಿ ತಗೊಂಡು ಹೋಗ್ತಾರಂತೆ. ನೀ ತಗೊಂಡು ಹೋಗೋ ತನಕ ನಾನೇನು ಇಲ್ಲಿ ಕೊಬ್ಬರಿ ಮಿಠಾಯಿ ತಿಂತ ನಿಂತಿರ್ತೀನ? ಹಂಗೆ ತಗ ನೋಡೋಣ ಹೆಂಗೆ ತಗೋತೀಯ. ಅಲ್ಲಿ ಎಷ್ಟದವ ಅವಷ್ಟೇಯ, ಈ ಕಡೆಯಿಂದ ನೀವು ಒಂದೂ ತಗೊಳಂಗಿಲ್ಲ. ಸುಮ್ಮನೆ ಹತ್ಲಾಗ ಹೋಗೋ ಹೇಳಿನಿ ನೋಡು. ನಾನು ಶಾಲೆಗೆ ನೀ ತಗೊಂಡು ಹೋದಷ್ಟೇ ತಗೊಂಡು ಹೋಗೋದು. ಇವ್ನು ಹಾಕಿದ್ದು ಪಟಾಕಿ ಏನು ಬರ್ತಾನೆ ಅಂತ ಅವನಿಗಂತ ತೆಗ್ದಿರ್ತೀನಿ ಗೊತ್ತಾ, ಅದಕ್ಕೆ ನಾನು ಹಠ ಮಾಡಿ ಇಸ್ಕೊ ಬಂದಿದ್ದು. ಸುಮ್ಮನೆ ಇರೋ ಹೇಳಿನಿ. ಅಲ್ಲ ಪಟಾಕಿ ಹಣ್ಣಗೆ ನೀನೆಂತ ತೆಗ್ದಿಡ್ಬೇಕೆ? ಅಮ್ಮಲ್ಲಿ ಬೇರೆ ಮತ್ತೊಂದು ಬ್ಯಾಗ್ ಕೊಟ್ಟು ಕಳಿಸ್ಲಾ? ಅದ್ರಲ್ಲಿ ಹಾಕಿದೆ ಅವರಿಗೆಲ್ಲರಿಗೂ. ಅತ್ತೆ ತೆಗ್ದಿಡ್ತಾರೆ ಪಟಾಕಿ ಹಣ್ಣಗೆ, ನೀನೊಂದು ಅಂತ ತೆಗ್ದಿಡೋದು? ಅವನಿಗೆ ಮಾತ್ರ ಎರಡೆರಡು ಕಡೆನಾ? ಸ್ವಂತ ಅಣ್ಣನ್ಕಿಂತ ನಿಂಗೆ ಪಟಾಕಿ ಹಣ್ಣು ಹೆಚ್ಚಾದ್ನಾ? ಹೇಳ್ತೀನಿ ತಾಳಿ ಅಮ್ಮನ ಹತ್ರ. ಹೌದಾ? ಹೌದು, ನಂಗೆ ನಿನ್ಗಿಂತ ಪಟಾಕಿ ಎಣ್ಣೆ ಹೆಚ್ಚು. ಏನೀಗ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ? ಈಗ ಮಾತ್ರ ಇಲ್ಲಿ ತಿಂಡಿ ತಗೊಂಡು ಹೋಗೋ ತನಕ ಪಟಾಕಿ ಹಣ್ಣು ಬರಲಿ. ಸ್ವಂತ ತಂಗಿ ಎಲ್ಲಿಗೆ ಹೋಗಿರ್ತದ ಅವಾಗ? ಒಂದು ಚೂರು ನಾ ಇದ್ದಿನ ಇಲ್ಲ ಅಂತ ತಿರುಗು ನೋಡಲ್ಲ. ಪುಳ್ಳು ಬರಲಿ ಹೆಂಗ ಒಂದು ಜೊತೆನೆ ಹೋತೀಯ ನೋಡು. ನೀಗ ತಗೊಂಡು ಹೋಗೋದು ಯಾರಿಗೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಅಂತ ಮಾಡಿಯಾ? ಪುಳ್ಳು ಕೊಡಕ್ಕಂತಾನೆ ಏನು ಬೇಡ. ನಾನು ನನ್ನ ಫ್ರೆಂಡ್ಸಿಗೆ ಎಷ್ಟು ಕೊಡ್ತೀನೋ ನೀನು ನಿನ್ನ ಫ್ರೆಂಡ್ಸಿಗೆ ಅಷ್ಟೇ ಕೊಡು. ಎಂತ ಕಾರ್ ಹಿಂಗ್ ಮಾಡ್ತೀನಿ? ಯಾವ್ದೊಂದು ಮಾಡಕ್ ಹೋದ್ರೆ ಬಂದ್ಬಿಡ್ತೀಯ ಅಲ್ಲಿಗೆ. ಹೇಳೆ ಮಾತಾಡ್ತಾ ನಿಂತ್ರೆ ಬರೀ ಮಾತೇ ಆಡ್ತಿರ್ತೀಯ. ನಾ ತಗೋತೀನಿ ಇದರಲ್ಲಿ. ಏಯ್ ಚೂಟ್ ಬೇಡ ನೋಡು, ಮತ್ತೆ ಹೇಳಿನೇ ಚೂಟ್ ಬೇಡ. ಚೂಟದಲ್ಲ, ಬರೀ ಚೂಟಿದ್ರೆ ಸಾಕಾಗಲ್ಲ ನಿಂಗೆ. ತಾಡಿ ಇಷ್ಟೊತ್ತು ನಾನೇ ಇಲ್ಲಿ ನಿಂತ್ಕೊಂಡು ಹರಿಕತೆ ಹೇಳಿದ್ದ ಅಷ್ಟು ಹೇಳ್ತಾ ಇದ್ದೇನೆ. ಮತ್ತೆ ಬಂದು ಕೈ ಹಾಕ್ಬೇಕಾರೆ ನಿಂಗೆ ಎಷ್ಟಿದೆ ಇರ್ಬೋದು. ತಾಡಿ ಬಾಯಲ್ಲಿದ್ದು ಒಂಚೂರು ಖಾಲಿ ಹಾಕೇನ್ಲಿ. ಹೌದಾ ಹೌದಾ ಬತ್ತೀಯಾ? ತೆಗಿಯಕ್ಕೆ ಬತ್ತೀಯಾ? ಅತ್ತೆ ಇಲ್ಲಿ ನೋಡಿ, ಇಲ್ಲಿ ಗುಬ್ಬಿ ಕಚ್ತಾ ಇದೆ ನಂಗೆ. ಓ ಎಂತ ಕೂಗ್ದಂಗೆ ಕೇಳ್ತಾ ಇದೆಯಲ್ಲ, ಯಾರು ಎಂತ ಮಾಡ್ಕೊಂಡ್ರು ಮರ? ಅಥೋ ಅದು ಹೆಂಗೆ ಸುಧಾರಿಸ್ತೀರೇನೋ. ನಂಗೊಂದು 2 ದಿನಕ್ಕೆ ಸಾಕಾಗ್ತದೆ. ಇಬ್ಬರಿಗೂ ಎರಡೆರಡು ಜಪ್ಪಿ ಹೋಗಿ ಅಲ್ಲಿ ಹೇಳ್ತೀನಿ. ಒಂದು ಚುಳ್ಕಿ ತಗೊಂಡು ನಾ ಮತ್ತೇನಾರು ಅನ್ಕೋತೀನಿ ಅನ್ಕೋಬೇಡಿ ನೀವು. ಹೋಗಿ 2 ಜಪ್ಪಿ ಹೇಳ್ತೀನಿ. ಹೌದು ಮಾರತಿ, ಎಂತ ಮಾಡ್ಕೊಂಡ್ವೇನೋ. ಫೋನ್ ಇರ್ತೀನಿ ಆತ. ಗುಬ್ಬಿ ಮತ್ತೆ ಎಂತಕ್ಕೆ ಬಂದಿದ್ದೆ? ಎಂತ ಮಾಡ್ಕೊಂಡ್ರೆ ಇಲ್ಲ ನಾನು ಅಷ್ಟೊತ್ತ ಬಂದ್ಬಿಡ್ತೀಯ ತಗೊಂಡು ಹೋಗಕ್ಕೆ? ಅದೇನು ಗಾಯ ಆಗಿದ್ದೇನಲ್ಲ, ಸಣ್ಣ ಕೊಚ್ಚಿದ್ರು ಹಂಗೆ ಹೊಲ್ಲಿನ ಮಾರ್ಕ್ ಬೀಳ್ತದೆ ಅಷ್ಟೇ ಆಗಿದ್ದು. ಏನಾಗಲ್ಲ, ಹೇಳ್ಕೊಡು ಅತ್ತೆ ಹತ್ರ. ಅತ್ತೆ ಬಂದು ನೋಡಿದ್ರೆ ಗೊತ್ತಾಗ್ತದೆ ಗಾಯ ಆಗ್ಯದ ಎಂತ ಅಂತ. ಗಾಯ ಆಗಿದೆ ಅನ್ಬೇಕಾದ್ರೆ ರಕ್ತ ಬರ್ಬೇಕು ಗೊತ್ತಾನು? ಅಲ್ಲೆಲ್ಲಿ ರಕ್ತ ಬರ್ತಾ ಇದೆ? ನೀ ಎಂತ ಮಾಡ್ಕ. ರಕ್ತನೇ ಬರ್ತೈತೆ ಗೊತ್ತಾ ಅತ್ತೆ?